ಇವತ್ತು ಅದು 4ನೇ ಪ್ಯಾರಾದಲ್ಲಿ ಕರ್ನಾಟಕ ಹಾಲಿನ ಉತ್ಪಾದನೆಯಲ್ಲಿ ದಾಖಲೆ ಬರೆದಿದೆ. ಕೆಎಂಎಫ್ ದಿನಕ್ಕೆ 1 ಕೋಟಿ ಲೀಟರ್ ಹಾಲನ್ನು ಸಂಗ್ರಹಿಸಿದೆ. ಹೈನುಗಾರಿಕೆ ಪ್ರೋತ್ಸಾಹದ ಕಾರಣಕ್ಕಾಗಿ ಈ ಸಾಧನೆ ಸಾಧ್ಯವಾಗಿದೆ ಅಂತೇಳಿ ಸರ್ಕಾರವು 1500 ಕೋಟಿ ಕೊಟ್ಟಿದೆ ಅಂತ ಹೇಳಿದೆ. ಈಗಿರ್ತಕ್ಕಂಥ ವಿಚಾರ ಇದು ಇನ್ನೊಂದು ಹೇಳಬೇಕಾಗ್ತದೆ. ನಮ್ಮಲ್ಲಿ ಗಾದೆ ಮಾತಿದೆ, ಎತ್ತವಳಿಗೆ ಹೆಗ್ಣ ಮುದ್ದು ಅಂತೇಳಿ. ಹಾಗಾಗಿ ನೀವು ಆಡಳಿತ ಪಕ್ಷದವರು ಈ ವಿಚಾರವನ್ನು ರಾಜ್ಯಪಾಲರ ಭಾಷಣವನ್ನು ಸಂಪೂರ್ಣವಾಗಿ ಭಾಳ ಚೆನ್ನಾಗಿದೆ, ಇಷ್ಟು ಸುಂದರವಾಗಿದೆ, ನಾವು ಹೇಳಲೇಬೇಕು. ಸುಂದರವಾಗಿ ನಾನು ಎತ್ತಿದ್ದೆ ಮತ್ತು ತಪ್ಪಿಗೆ ನಾನು ಹೇಳಿದ್ರೆ ತಪ್ಪಾಗ್ತದೆ, ಆ ರೀತಿ ತಾವು ಹೇಳ್ತಾ ಇದ್ರಿ. ಈಗ ವಿಚಾರದಲ್ಲಿ ₹5 ನೀವು ಸಬ್ಸಿಡಿಯನ್ನು ಕೊಟ್ಟಿರ್ತಕ್ಕಂಥ ವಿಚಾರವನ್ನು ನಾವು ಯಡಿಯೂರಪ್ಪನವ್ರ ಕಾಲದಿಂದ, ಕುಮಾರಸ್ವಾಮಿಯವ್ರ ಕಾಲದಿಂದ ಬಂದು ಇವತ್ತು ₹5ಗೆ ಸಬ್ಸಿಡಿ ಪರ್ ಲೀಟ್ರಿಗೆ ಬಂದು ನಿಂತಿರ್ತಕ್ಕಂಥದ್ದು. 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗೋಕ್ಕೆ, ಜಾಸ್ತಿ ಆಗೋಕ್ಕೆ ಅದು ಒಂದು ಕಾರಣ, ಅದು ಒಂದು ಪ್ರಬಲವಾಗಿರ್ತಕ್ಕಂಥ ವಿಚಾರ ಅನ್ನೋದನ್ನ ನಾವು ಒಪ್ಕೊಂತೀವಿ. ನಾವು ಇಲ್ಲ ಅಂತ ನಾವು ಹೇಳೋದಿಲ್ಲ ನೀವು. ಆದರೆ ಇವತ್ತು ₹32 ₹35ವರೆಗೆ ವಿವಿಧ ಡೈರಿಗಳಲ್ಲಿ ಡಿಪೆಂಡ್ಸ್ ಆನ್ ದಿ ಡೈರೀಸ್. ಅದು ಮಂಗಳೂರಿನಲ್ಲಿ ಒಂಥರ ರೇಟ್ ಇದೆ, ಹಾಸನಲ್ಲಿ ಒಂಥರ ರೇಟ್ ಇದೆ, ಮಂಡ್ಯದಲ್ಲಿ ಒಂಥರ ರೇಟ್ ಇದೆ, ಬೆಂಗಳೂರು ಡೈರಿನಲ್ಲಿ, ಮದರ್ ಡೈರಿನಲ್ಲೂ ಒಂಥರ ರೇಟ್ ಇದೆ. ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ, ಅಲ್ಲಿನ ಒಂದು ಹಸು ಸಂಗಾಡಿಗೆ, ಆ ಡೈರಿಯ ಒಂದು ವ್ಯವಸ್ಥೆಗೆ ತಕ್ಕಂತೆ ಮಾಡಿರ್ತಕ್ಕಂಥ ರೇಟ್ಗಳು. ಜಮೀರಣ್ಣ, ನಿಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀನು ಹಂಗೆ ಮಾಡಿದ್ರೆ ಮಂತ್ರಿಗಳು ಬೇಕಾದ ಅಲ್ಲ, ನನಗೊಂಚೂರು ಇಲ್ಲಿ ಇರಿಟೇಷನ್ ಆಗ್ತಾಯಿತ್ತು. ಭಾಳ ಕಷ್ಟ ನೀನು ಕೂಡ, ಭಾಳ ಕಷ್ಟ ನೀನು ಕೂಡ ಅಂದೆ. ಇದರಲ್ಲಿ ಒಂದು ವಿಚಾರ ಗಮನ ಮಾಡಬೇಕಾಗ್ತದೆ. ಡೈರಿಗಳು ನಡೆಸ್ತಾ ಇರ್ತಕ್ಕಂಥದ್ದು ನಮ್ಮ ಮಹಿಳೆಯರು, ಮಹಿಳಾ ಡೈರಿಗಳು. ಅದರಲ್ಲೂ ಸುಮಾರು 85% ಜನರಲ್ ಕ್ಯಾಟಗರಿ ಬರ್ತಕ್ಕಂಥ ಮಹಿಳೆಯರ ಕೈಲಿ ಡೈರಿಗಳಿರ್ತಕ್ಕಂಥ. 10-15% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಡೆಸ್ತಕ್ಕಂಥ ಈ ಡೈರಿಗಳಲ್ಲಿ ನೋಡಿ, ಸೆಪ್ಟೆಂಬರ್ ತಿಂಗಳಿಂದ ಜನರಲ್ ಕ್ಯಾಟಗರಿಗೆ ಇಲ್ಲಿವರೆಗೆ ಯಾವುದೇ ರೀತಿ ಸಬ್ಸಿಡಿ ₹5 ಕೊಡಲಿಲ್ಲ. ಇಲ್ಲಿವರೆಗೆ ಕೊಡಲಿಲ್ಲ, ತಾವು ಒಪ್ಕೊಂಡಿದ್ದೀವಿ. ಅದೇ ರೀತಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಪಂಗಡವರಿಗೆ ಅಕ್ಟೋಬರ್ ತಿಂಗಳಿಂದ ಕೊಡಲಿಲ್ಲ, ಮತ್ತು ನವೆಂಬರ್ ತಿಂಗಳಿಂದ ಇಲ್ಲಿವರೆಗೆ ಸಬ್ಸಿಡಿಯನ್ನು ಕೊಡಲೇ ಇಲ್ಲ. ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಇಷ್ಟು ಬಾಕಿ ಆಗಿದೆ. ದಿಸ್ ಇಸ್ ದಿ ಪೀರಿಯಡ್. ಬೇಸಿಗೆ ಬಂತು. ಈಗ ಈ ಬೇಸಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಪ್ರೋತ್ಸಾಹ ಧನವನ್ನು ನೀವು ಕೊಡದೇ ಇದ್ದರೆ ಹಾಲಿನ ಇದು ಪ್ರೊಡಕ್ಷನ್ನು ಇನ್ನೂ ಇಳಿಮುಖ ಆಗ್ತದೆ. ಇಳಿಮುಖ ಆಗೋದ್ರ ಜೊತೆಗೆ ತೊಂದರೆ ಏನಿದೆ, ಬಾಕಿದು ತೊಂದರೆ ಏನಿದೆ ಅಂದರೆ, ಈಗ ನಾವು ಬೆನ್ನು ತಟ್ಕೊಂತ ಇದ್ದೀವಿ, 1 ಕೋಟಿ ಲೀಟ್ರಷ್ಟು ಹಾಲಿನ ಉತ್ಪಾದನೆ ಆಗಿದೆ. ಒಪ್ತೀವಿ ನಾವು, ಇಲ್ಲ ಅಂತ ಹೇಳೋದಿಲ್ಲ. ನೀವು ₹5 ಸಬ್ಸಿಡಿ ಕೊಟ್ಟಿದ್ದರಿಂದಲೇ ನಡೀತು. ಕಳೆದ ವಾಟ್ ಈಸ್ ದಿ ಪೊಸಿಷನ್ 4-5 ತಿಂಗಳಿಂದ ಇಲ್ಲಿವರೆಗೆ ಆಗ್ತಾ ಇರ್ತಕ್ಕಂಥ ಪೊಸಿಷನ್ ಏನನ್ನೋದ್ರ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ.
ನೀವು 5 ರೂಪಾಯಿ ಸಬ್ಸಿಡಿ ನಮಗೆ ಕೊಡಲಿಲ್ಲ ಅಂದ ತಕ್ಷಣವೇ ಅಲ್ಲಿ ಡೈರಿಯಲ್ಲಿ ಹಾಲು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಾಲು ಹಾಕತಕ್ಕಂಥ ಡೈರಿಗಳು ವಾಪಸ್ಸು ಅಲ್ಲಿ ಯಾರೋ ಇನ್ನೊಬ್ಬ ಪ್ರೈವೇಟ್ನವನು ಹಾಲು ಸ್ಕೇರ್ಸಿಟಿ ಬಂತು, ಬೇಸಿಗೆ ಸ್ಕೇರ್ಸಿಟಿ ಬಂದ ತಕ್ಷಣವೇ ಅವನಿಗೆ ಅರ್ಧ ಹಾಲು ಹಾಕ್ತೀವಿ, ಅರ್ಧ ಇಲ್ಲಿ ಹಾಕ್ತೀವಿ. ಅವನು ಜಾಸ್ತಿ ದುಡ್ಡು ಕೊಡ್ತಾನೆ, ಅವನು ಜಾಸ್ತಿ ಪ್ರೈವೇಟ್ನವನು ಜಾಸ್ತಿ ದುಡ್ಡು ಕೊಡೋದ್ರ ಜೊತೆಗೆ ನಮ್ಮ ಡೈರಿಗಳಿಗೆ ಆದಾಯ ಕಮ್ಮಿ ಆಗ್ತದೆ, ಮತ್ತು ಕ್ವಾಲಿಟಿ ಆಫ್ ಹಾಲು ಆ ಪ್ರೈವೇಟ್ನವನು ಕೊಡ್ತಾನಲ್ಲ ಆ ಕ್ವಾಲಿಟಿನಲ್ಲಿ ನಮ್ಮ ಕ್ವಾಲಿಟಿ ಇರಲ್ಲ, ಡೈರಿಗಳಲ್ಲಿ ಏನು ಕೊಡ್ತಾರೆ ಆ ಕ್ವಾಲಿಟಿ ಇರಲ್ಲ. ಆಗ ಪಬ್ಲಿಕ್ಕಿಗೆ ನಾವು ಕ್ವಾಲಿಟಿ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ನಮ್ಮಲ್ಲಿ ಇವತ್ತು ನಂದಿನಿ ಹಾಲು ಇದೆಯಲ್ಲ, ಬೆಸ್ಟ್ ಕ್ವಾಲಿಟಿ. ಬೇರೆ ಬೇರೆ ಹಾಲುಗಳು ಏನಿದೆ ಬೆಸ್ಟ್ ಕ್ವಾಲಿಟಿ ನಂದಿನಿ ಹಾಲು. ನಾನು ಅದನ್ನೇ ಹೇಳ್ತಾರೆ, ಬೆಸ್ಟ್ ಕ್ವಾಲಿಟಿ ನಂದಿನಿ ಹಾಲನ್ನ ನಾನು ಪ್ರೈವೇಟ್ ನಾನು ತಗೊಂಡೋಗ್ತೀನಲ್ಲ, ತಗೊಂಡೋಗಿ ಅವನಿಗೆ ಬೇರೆ ಹಾಲನ್ನ ಮಿಕ್ಸಿಂಗ್ ಮಾಡಿ ಅವನು ಮಾರ್ಕೆಟಿಂಗ್ ಮಾಡ್ತಾನೆ. ಆಗ ಗ್ರಾಹಕರಿಗೆ ನೀವು ಯಾವ ರೀತಿ ಕೊಡ್ತಾ ಇರಿ? ಗ್ರಾಹಕರಿಗೆ ಇದು ಅಲ್ಲಿಗೆ ಎಲ್ಲಿಗೆ ಬರ್ತದೆ? ಹೆಲ್ತ್ ಪರಿಣಾಮ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಅದಕ್ಕೆ ಗರ್ಭಿಣಿಯರ ಸಾವು, ಪ್ರಸವಕ್ಕೆ ಮುಂಚೆ ಸಾವು, ಹುಡ್ತಕ್ಕಂಥ ಮಕ್ಕಳು ಸಾವು, ವೇರೀಸ್ ಆಗ್ತದಲ್ಲ, ಬಿಕಾಸ್ ಆಫ್ ದಿಸ್. ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಅವನು ಪ್ರೈವೇಟ್ನವನು ದುಡ್ಡು ಮಾಡ್ತಾನೆ. ಅದಕ್ಕೋಸ್ಕರ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಯಾವ 5 ರೂಪಾಯಿ ಸರ್ಕಾರ ಕೊಡ್ತಾ ಇದೆ ಅದನ್ನು ನಿತ್ಯ ನಿರಂತರವಾಗಿ ನಾನ್ ಸ್ಟಾಪ್ ಪ್ರತಿ ತಿಂಗಳು ಅವರಿಗೆ ಪೇಮೆಂಟ್ ಆಗಿಬಿಟ್ರೆ ಈ ರೀತಿ ಕಲಬೆರಕೆ ಹಾಲು ಗ್ರಾಹಕರಿಗೆ ಸಿಕ್ಕೋದಿಲ್ಲ, ಮತ್ತು ಅವನು ಗ್ರಾಹಕ ಇನ್ನೊಬ್ಬ ಪ್ರೈವೇಟ್ನವನು ಯಾರು ದುಡ್ಡು ಮಾಡೋದಿಲ್ಲ, ಜೊತೆಗೆ ಉತ್ತಮವಾದ ಹಾಲು ನಮ್ಮ ಮಕ್ಕಳಿಗೆ ಸಿಗ್ತದೆ ಅನ್ನೋದನ್ನ ನಾವು ಗಮನ ಮಾಡಬೇಕಾಗ್ತದೆ. ಅದಕ್ಕೆ ನಾವು ದುಡ್ಡನ್ನ, ನೀವು ಯಾವ ಕಾರಣಕ್ಕೂ ಅದನ್ನು ದುಡ್ಡನ್ನು ನಿಲ್ಲಿಸಬಾರ್ದು, ಅದನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ನಮ್ಮದು ವಿನಂತಿ ಮತ್ತು ಒತ್ತಾಯ.